ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕುತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ. ಸ್ವಲ್ಪ ಗೊತ್ತಿತ್ತು ನನಗೆ, ಮನೆಗೆ ಬಂದಾಗ ಹೇಳಿದ್ರು, ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವರು ಇಲ್ಲಿ ಬಂದಾಗ ಹೇಳ್ತಾ ಇದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್, ಎಷ್ಟು ಸಾಧನೆಗಳು. ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಹಾಗೇನೆ ಇಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ, ಡೊನೇಟ್ ಮಾಡಿರೋ ಒಂದು ಫೋಟೋಗಳು ಹಾಕಿದ್ದಾರೆ. ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ, ಇದಿಷ್ಟು ಮಾಡಬೇಕಾದದ್ದನ್ನ ತಾವೆಲ್ಲರೂ ಮಾಡಿದ್ರಿ. ಗ್ರೇಟ್ ಸರ್, ಐ ಹ್ಯಾವ್ ನೋ ವರ್ಡ್ಸ್. 8 ವರ್ಷದಲ್ಲಿ 11.5 ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದ್ರೆ ದಿಸ್ ಇಸ್ ವೆರಿ ಹ್ಯೂಜ್. ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್. ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿನ ಸ್ನೇಹಿತರು ಕರ್ಕೊಂಡು ಹಿಂದೆ ಮುಂದೆ ನಾನು ನೋಡಿಲ್ಲ, ಬರ್ತೀನಿ. ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟರ್ ಆದ ಕಾರ್ಗಳನ್ನ ನೋಡ್ತಾ ಜನಗಳನ್ನ ನೋಡಿದೆ. ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ಗಳಿತ್ತು. ಏನಪ್ಪ ಜನನೇ ಇಲ್ಲ ಅಂತ ಅಷ್ಟೇ. ಸೈಲೆಂಟ್ ಆಗಿ ಇದು ಅಭ್ಯಾಸ ಆಗಿದೆ ನಮಗೆ, ಖಾಲಿ ಥಿಯೇಟರ್ಗಳು ನೋಡೇ ಬೆಳ್ಕೊಂಡ್ ಬಂದಿದ್ದು ನಾವು. ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯ್ತು. ಆಮೇಲೆ ಒಳಗೆ ಬಂದೆ, ನಿಮ್ಮನ್ನು ನೋಡಿದೆ. ಇಷ್ಟೊಂದು ಜನ ಅನ್ನೋಷ್ಟೊಳಗೆ ವೇದಿಕೆ ನೋಡಿದೆ. ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದ್ರೆ ಅಂಥದ್ರಲ್ಲೂ ಬಹಳ ಸಾಧಕರು, ಬಹಳ ದೊಡ್ಡ ವ್ಯಕ್ತಿಗಳು, ಜೀವನದಲ್ಲಿ ಏನೋ ಮಾಡಿದವರು, ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದ್ರೆ ಎಂಥ ತೂಕವಾದಂಥ ವೇದಿಕೆ. ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು. ಅದಕ್ಕೆ ನನಗೆ ಯಾವ ಸನ್ಮಾನ ಬೇಡಿ. ತುಂಬ ಧನ್ಯವಾದ ನನ್ನ ಕರೆಸೋದಕ್ಕೆ. ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ, ನಮ್ಮ ಕಲೆ, ನಮ್ಮ ಹೋರಾಟದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಎಷ್ಟು ಚಂದ ನಮ್ಮ ಊರು ಅಂತ ಅನ್ಸುತ್ತೆ ನಮಗೆ. ಆ ಪ್ರೀತಿ ತೋರಿಸಿದ್ದಕ್ಕೆ, ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾರೆ. ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ, ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ. ಪಟ್ಲ ಅವರೇ ಎಲ್ಲಿದ್ದೀರಿ? ಇವರು ನಮ್ಮ ಮನೆಗೆ ಬಂದಾಗ ಬಹಳ ಒಂದು ಸಿಂಪಲ್ ಆಗಿ ಒಂದು ಕುರ್ತಾ ಹಾಕೊಂಡ್ಬಂದ್ರು. ನಮ್ಮ ಆದರ್ಶ್ ಶೆಟ್ಟಿ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಆದರ್ಶ್ ಶೆಟ್ಟಿಗೆ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ತರ ಡ್ರೆಸ್ ಮಾಡೋ ಹುಚ್ಚು. ಅವ್ರ ತರ ಆಗ್ಬೇಕು ಅಂತ ಏನೋ ಕನಸಿರ್ಬೇಕು, ಗೊತ್ತಿಲ್ಲ, ಹೋದಿರಲ್ಲ ಹೀಗೆ ಅಂತ. ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅನ್ಕೊಂಡ್ರು. ಆಮೇಲೆ ಅವ್ರು ಕೂತ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾ ಇದ್ರು. ಸಡನ್ ಆಗಿ ನನಗೆ ಅನ್ಸಿದ್ದು, ನೀನ್ ಯಾಕೆ ಇಷ್ಟೊಂದು ಬಟ್ಟೆ ಹಾಕೊಂಡಿಲ್ಲ, ಅವ್ರು ಹಾಕೊಂಡ್ಬೇಕಲ್ವಾ. ಆ ವ್ಯಕ್ತಿ ಬಗ್ಗೆ ಹೇಳಕ್ ಹೇಳಿದ್ರೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು. ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ, ಅವ್ರ ಕೆಲಸಗಳನ್ನ ಹೇಳ್ತಾ ನನಗೆ ಸಡನ್ ಆಗಿ ನೋಡಿ 50 kg ಇಲ್ಲ. ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯೋಗಿ ಕೆಲ್ಸಕ್ಕೆ ಹೋಗಿ ಬರೋ ತರ ಇದೆ. ಆಮೇಲೆ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ. ಎಂಥ ಪುಸ್ತಕ ಇದು, ಅದ್ಭುತವಾದಂಥ ಒಂದು ಬುಕ್ ಇದು. ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮೆಲ್ಲರಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಕರೆಸೋದಕ್ಕೆ ಥ್ಯಾಂಕ್ ಯು ಅಂತ. ಲವ್ ಯು. ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.